ಕರ್ನಾಟಕದ ಮೈಸೂರಿನಲ್ಲಿರುವ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಸೆಂಟರ್ ಅಂದರೆ ATIನಲ್ಲಿ ಕರ್ನಾಟಕದ ಎಲ್ಲ ಇಲಾಖೆಗಳ ಅಧಿಕಾರಿಗಳಿಗೆ ಎಲ್ಲ ರೀತಿಯ ತರಬೇತಿಯನ್ನು ಕೊಡುವಂತಹ ಕಾರ್ಯಕ್ರಮ ಪ್ರತಿ ದಿವಸ ನಡೀತಾ ಇದೆ. ಅದರಂತೆ ದಿನಾಂಕ 5 ಫೆಬ್ರವರಿ 2021ರಂದು ನನ್ನನ್ನು ಅಂದರೆ ಡಾಕ್ಟರ್ ಶೇಖರ್ ಸಜ್ಜನರ್, ವಿಶ್ರಾಂತ ಮಾಹಿತಿ ಆಯುಕ್ತರು, ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರು, ನನ್ನನ್ನು ಆಹ್ವಾನಿಸಿ ಮಾಹಿತಿ ಹಕ್ಕಿನ ಬಗ್ಗೆ ಸಲಹೆಗಳನ್ನು, ಸೂಚನೆಗಳನ್ನು ಹಾಗೂ ಅದರ ಬಗ್ಗೆ ವಿಶೇಷವಾದ ಉಪನ್ಯಾಸವನ್ನು ಕೊಡಲು ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಎಲ್ಲ ಸಂಘಟಕರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ವಿಶೇಷವಾಗಿ ಇಂದು ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 7 ಪ್ರಕಾರ ಏನು ನಡೆಯಲಿದೆ ಅನ್ನುವಂಥದ್ದನ್ನು ಮಾಹಿತಿ ಹಕ್ಕು ಕಾಯ್ದೆ ಕಲಂ 6(1) ಪ್ರಕಾರ ಅರ್ಜಿದಾರರಿಂದ ಮಾಹಿತಿ ಅಧಿಕಾರಿ ಅರ್ಜಿಯನ್ನು ಸ್ವೀಕರಿಸಿದ ನಂತರ ಮುಂದಿನ 30 ದಿನಗಳಲ್ಲಿ ಮಾಹಿತಿಯನ್ನು ಕೊಡುವಂತಹ ಜವಾಬ್ದಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಇರುತ್ತದೆ. ಆದರೆ ಈ ಮಾಹಿತಿಯನ್ನು ಕೊಡುವಾಗ ಅದಕ್ಕೆ ತಗುಲುವ ವೆಚ್ಚವನ್ನು ಸ್ವೀಕಾರವನ್ನು ಮಾಡಿ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶವಿದೆ. ಆದರೆ ಎಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಹಣವನ್ನು ಹೇಗೆ ಪಡೆದುಕೊಳ್ಳಬೇಕನ್ನುವಂಥದ್ದನ್ನು RTI ಸೆಕ್ಷನ್ 27(2) ಪ್ರಕಾರ ಅಂದರೆ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಹ್ಯಾಸ್ ಗಾಟ್ ಅ ರೈಟ್ ಟು ಮೇಕ್ ರೂಲ್ಸ್ ಆಫ್ ಇಟ್ಸ್ ಓನ್ ಅಂದರೆ ಪ್ರತಿ ರಾಜ್ಯಗಳು ತಮ್ಮದೇ ಆದ ಫೀ ಸ್ಟ್ರಕ್ಚರನ್ನು ಫ್ರೇಮ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಪವರ್ ಟು ಮೇಕ್ ರೂಲ್ಸ್ ರಿಗಾರ್ಡಿಂಗ್ ಫೀ ಸ್ಟ್ರಕ್ಚರ್. ಆ ರೀತಿ ಕರ್ನಾಟಕದಲ್ಲಿ ಫೀ ಸ್ಟ್ರಕ್ಚರನ್ನು ಫಿಕ್ಸ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಕರ್ನಾಟಕ RTI ರೂಲ್ ನಂಬರ್ 4(1) ಪ್ರಕಾರ ಮಾಹಿತಿಯ ಅರ್ಜಿಯ ಪ್ರಾರಂಭಿಕ ಶುಲ್ಕ ₹10. ಕರ್ನಾಟಕ RTI ರೂಲ್ ನಂಬರ್ 4(2)(a) ಪ್ರಕಾರ ಪ್ರತಿ ಪುಟಕ್ಕೆ A4 ಸೈಜಿನ ಪ್ರತಿ ಪುಟಕ್ಕೆ ₹2 ಹಣವನ್ನು ಸ್ವೀಕಾರ ಮಾಡಿ ಮಾಹಿತಿಯನ್ನು ಕೊಡಬೇಕು. ಅದೇ ರೀತಿ 4(1)A 4(1)B ಮಾಹಿತಿಯನ್ನು ಕೊಡುವಾಗ ಪ್ರತಿ ಪುಟಕ್ಕೆ A4 ಸೈಜಿಗೆ ₹1 ಅವರು ಸ್ವೀಕಾರ ಮಾಡಬೇಕು. ಇನ್ನು ಕಲಂ 4(2)(c) ಅಂದರೆ ಪರಿವೀಕ್ಷಣೆಗೆ ಎಷ್ಟು ಹಣವನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಹೇಳಿದಾಗ ಮೊದಲನೆಯ ತಾಸು ಉಚಿತ, ಮುಂದಿನ ಪ್ರತಿ ಅರ್ಧ ತಾಸು ಅಥವಾ ಅದರ ಭಾಗಕ್ಕೆ ₹10 ಸ್ವೀಕಾರ ಮಾಡಿ ಪರಿವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡಬೇಕು. ಪರಿವೀಕ್ಷಣೆಯ ನಂತರ ಅರ್ಜಿದಾರರು ಏನು ಮಾಹಿತಿಯನ್ನು ಕೇಳ್ತಾರೆ ಆ ಮಾಹಿತಿಗೆ ಪ್ರತಿ ಪುಟಕ್ಕೆ A4 ಸೈಜಿಗೆ ಹಣವನ್ನು ಸ್ವೀಕಾರವನ್ನು ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಆ ಹಣವನ್ನು ಭರಿಸಲು ಹೇಳುವಾಗ GSTಯನ್ನು ಆಕರಣೆ ಮಾಡುವಾಗಿಲ್ಲ, ಸರ್ಚ್ ಫೀಯನ್ನು ಆಕರಣೆ ಮಾಡುವಾಗಿಲ್ಲ. ಒಂದು ವೇಳೆ ಅರ್ಜಿದಾರರು ಪೋಸ್ಟ್ ಮೂಲಕ ಮಾಹಿತಿಯನ್ನು ಕಳಿಸಿದ್ದರೆ ನೀವು ಸಹಿತ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಪೋಸ್ಟ್ ಮೂಲಕ ಮಾಹಿತಿಯನ್ನು ಕಳಿಸಬೇಕು. ಆದರೆ ಪೋಸ್ಟೇಜ್ ಚಾರ್ಜನ್ನು ಅರ್ಜಿದಾರರಿಂದ ಸ್ವೀಕರಿಸಲಿಕ್ಕೆ ಅವಕಾಶವಿಲ್ಲ. ಇನ್ನು ಕರ್ನಾಟಕ RTI ರೂಲ್ ನಂಬರ್ 4(3) ಪ್ರಕಾರ CD, ಫ್ಲಾಪಿ ಡಿಸ್ಕ್, ಮೆಮೊರಿ ಕಾರ್ಡ್ ಇವುಗಳಿಗೆ ₹50 ಸ್ವೀಕಾರ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇನ್ನು ಎಲ್ಲರಿಗೂ ಈ ಕಾಯ್ದೆ ಅನ್ವಯವಾದರೆ ಕರ್ನಾಟಕದಲ್ಲಿ BPL ಕಾರ್ಡ್ ಹೋಲ್ಡರ್ಗೆ
ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಉಚಿತವಾಗಿ ಕೊಡಬೇಕನ್ನುವಂಥದ್ದು. ಕರ್ನಾಟಕ RTI ರೂಲ್ ನಂಬರ್ 4(5)(6) ಪ್ರಕಾರ BPL ಕಾರ್ಡ್ ಹೋಲ್ಡರ್ಗೆ 100 ಪುಟಗಳ ಮಾಹಿತಿಯನ್ನು ಉಚಿತವಾಗಿ ಕೊಡಲಿಕ್ಕೆ ಅವಕಾಶವಿದೆ. ಅದರ ಜೊತೆಗೆ ಪ್ರಾರಂಭಿಕ ಶುಲ್ಕ, ಹೆಜ್ಜೆ ಜೊತೆಗೆ ಕೊಡಬೇಕಾದ 10 ರೂಪಾಯಿ ಪ್ರಾರಂಭಿಕ ಶುಲ್ಕವನ್ನು ಅವರು ಕೊಡಬೇಕಾಗಿಲ್ಲ. ಹಾಗಾದರೆ BPL ಕಾರ್ಡ್ ಹೊಂದಿದವರು ಯಾರಂತ ಹೇಗೆ ಕಂಡುಹಿಡಿಯಬಹುದು? ಇತ್ತೀಚೆಗೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. BPL ವ್ಯಾಪ್ತಿಯಲ್ಲಿ ಯಾರು ಬರುವುದಿಲ್ಲ ಅಂದರೆ ಇನ್ಕಮ್ ಟ್ಯಾಕ್ಸ್ ಕೊಡುವಂಥವರು, ಸೇಲ್ಸ್ ಟ್ಯಾಕ್ಸ್ ಅನ್ನು ಕೊಡುವಂಥವರು, GST ನಂಬರ್ ಹೊಂದಿದಂಥವರು, ಪ್ರತಿ ವರ್ಷ ವಾರ್ಷಿಕ ಆದಾಯ 1,20,000ಕ್ಕಿಂತ ಹೆಚ್ಚಿರುವಂಥವರು ಹಾಗೂ ಕೃಷಿ ಭೂಮಿ 3 ಹೆಕ್ಟೇರ್ಕ್ಕಿಂತ ಹೆಚ್ಚಿರುವವರು, ಸಿಟಿಯಲ್ಲಿ 1,000 ಚೌರಸ್ ಫುಟ್ಗಿಂತ ಹೆಚ್ಚಿನ ಮನೆಯ ಉಳ್ಳಂಥವರು ಹಾಗೂ ಪ್ರತಿ ತಿಂಗಳು 150 ಯೂನಿಟ್ಗಿಂತ ಹೆಚ್ಚಿಗೆ ವಿದ್ಯುತ್ತನ್ನು ಬಳಸುವಂಥವರು ಸಹಿತ ಮಾಹಿತಿಯ BPL ಕಾರ್ಡ್ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಆದರೆ 4 ವೀಲರ್ ಅಂದರೂ 4 ಚಕ್ರಗಳ ವಾಹನ ಹೊಂದಿದಂಥವರು ಸಹಿತ BPL ವ್ಯಾಪ್ತಿಯಲ್ಲಿ ಬರ್ತಾರೆ ಇಲ್ಲೋ ಅನ್ನುವಂಥದ್ದನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಅದರಲ್ಲಿ 2 ವಿಭಾಗವನ್ನು ನಾವು ಮಾಡಬಹುದು. ವೈಟ್ ಬೋರ್ಡ್ ಅನ್ನು ಹೊಂದಿದಂತಹ ಕಾರನ್ನು ಉಳ್ಳವರು BPL ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಯಾಕಂದರೆ ಅವರು ಆ ಗಾಡಿಯ ಆ ಕಾರಿನ ಮಾಲಕರಾಗಿರ್ತಾರೆ. ಆದರೆ ಯೆಲ್ಲೋ ಬೋರ್ಡ್ ಹೊಂದಿದಂತಹ ಕಾರುಳ್ಳ ವ್ಯಕ್ತಿ ಟ್ಯಾಕ್ಸಿ ಅಂತ ಅದನ್ನು ಉಪಯೋಗ ಮಾಡೋದ್ರಿಂದ ಅವ BPL ವ್ಯಾಪ್ತಿಗೆ ಬರ್ತದೆ. ಹೀಗೆ ಎಷ್ಟು ಹಣವನ್ನು ತುಂಬಬೇಕು ಅನ್ನುವಂಥದ್ದನ್ನು ರೂಲ್ ನಂಬರ್ 27(2) ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಟು ಮೇಕ್ ರೂಲ್ಸ್ ಅನ್ನುವಂಥದ್ದರದ ಅಡಿಯಲ್ಲಿ ಇಷ್ಟು ಹಣವನ್ನು ತುಂಬಬೇಕು ಅನ್ನುವಂಥದ್ದನ್ನು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಇದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರ ಜೊತೆಗೆ ನೀವು ಕ್ಯಾಲ್ಕುಲೇಷನ್ ಶೀಟ್ ಮಾಡಿದ ನಂತರ ಕಲಂ 7(3)A ಪ್ರಕಾರ ನೀವು ಎಷ್ಟು ಹಣವನ್ನು ತುಂಬಬೇಕು ಅನ್ನುವಂಥದ್ದನ್ನು ಅರ್ಜಿದಾರರಿಗೆ 30 ದಿವಸದಲ್ಲಿ ನೀವು ತಿಳಿಸಬೇಕು. ತಿಳಿಸಿದ ನಂತರ ಉದಾಹರಣೆಗೆ ನೀವು ಕೇಳಿದಂತಹ ಮಾಹಿತಿ ಸುಮಾರು 100 ಪುಟ ಇದೆ ಅಥವಾ 200 ಪುಟ ಇದೆ. ಆ 200 ಪುಟಕ್ಕೆ ಪ್ರತಿ A4 ಸೈಜಿಗೆ 400 ಪುಟ ಹಣವನ್ನು ನೀವು ಭರಿಸಬೇಕು ಅನ್ನುವಂಥದ್ದನ್ನು ಅರ್ಜಿದಾರರಿಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ತಿಳಿಸಬೇಕು. ತನ್ನ ಕಚೇರಿಯಿಂದ ಡಿಸ್ಪ್ಯಾಚ್ ಕ್ಲರ್ಕನ್ ಮೂಲಕ ಅದನ್ನು ಡಿಸ್ಪ್ಯಾಚ್ ಮಾಡಿದಾಗ ಅವತ್ತಿನಿಂದ ಕೌಂಟು ನಿಲ್ತದೆ. ಅಂದರೆ ನೀವು ಅರ್ಜಿ ಮಾಡಿದ ದಿನದಿಂದ 30 ದಿವಸ, ಅಂದರೆ ಯಾವಾಗ ಸ್ವೀಕಾರ ಮಾಡ್ತೀರಿ ಅವತ್ತು ಒಂದಂತ ಲೆಕ್ಕ ಮಾಡಿದರೆ 12ನೇ ದಿವಸ ನೀವು ಅವರಿಗೆ ಹಣ ತುಂಬಲಿಕ್ಕೆ ತಿಳಿಸಿ ನಿಮ್ಮ ಆಫೀಸಿನಿಂದ ಡಿಸ್ಪ್ಯಾಚ್ ಆದರೆ ಅಲ್ಲಿಗೆ ಕೌಂಟಿಂಗ್ ನಿಲ್ತದೆ. ಮುಂದೆ ಅರ್ಜಿದಾರರಿಗೆ ಜವಾಬ್ದಾರಿ ಏನಂದರೆ 90 ದಿವಸದಲ್ಲಿ ಅವರು ಕೇಳಿದಂಥ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಹಣವನ್ನು ತುಂಬಲಿಕ್ಕೆ ಅವಕಾಶ ಇದೆ. ಅವರು 90 ದಿವಸದಲ್ಲಿ ಹಣವನ್ನು ತುಂಬಿದರೆ ಮುಂದಿನ 18 ದಿವಸ, ಅಂದರೆ ಹಣ ಸ್ವೀಕರಿಸಿದ 18 ದಿವಸ, ಒಟ್ಟು 30 ದಿವಸ. ನಾನು ಈಗಾಗಲೇ ಹೇಳಿದಾಗೆ ಒಟ್ಟು 30 ದಿವಸದಲ್ಲಿ ಮೊದಲು 12 ದಿವಸ ಹೋಗಿದೆ. ಹಣ ತುಂಬಿದ ನಂತರ ಉಳಿದ 18 ದಿವಸದಲ್ಲಿ ನೀವು ಮಾಹಿತಿಯನ್ನು ಕಳಿಸುವಂಥ ಜವಾಬ್ದಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇದೆ. ಒಂದು ವೇಳೆ ಅರ್ಜಿದಾರರು ಹಣ ತುಂಬಿದ ನಂತರವೂ ನೀವು 30 ದಿವಸದ ನಂತರ ಮಾಹಿತಿಯನ್ನು ಕಳಿಸಿದರೆ ಇದು ಮಾಹಿತಿಯ ಹಕ್ಕಿನ ಅಡಿಯಲ್ಲಿ ಮಾಹಿತಿ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಮಾಹಿತಿ ಆಯೋಗಕ್ಕೆ ನಿರ್ದೇಶನ ಇದೆ. ಜಸ್ಟಿಸ್ ಮಾಧವಿ ದೇವಿ
ಆಫ್ ತೆಲಂಗಾಣ ಹ್ಯಾಸ್ ಪಾಸ್ಡ್ ಎನ್ ಆರ್ಡರ್. ಏನಂದರೆ, ಅರ್ಜಿದಾರರು ಹಣವನ್ನು ತುಂಬಿದ ನಂತರ 30 ದಿವಸದೊಳಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿಯನ್ನು ಒದಗಿಸದೇ ಇದ್ದರೆ ಅರ್ಜಿದಾರರು ರಿಂದ ಪಡೆದುಕೊಂಡಂಥ ಹಣವನ್ನು ವಾಪಸ್ ಕೊಡಬೇಕು. ಅದರ ಜೊತೆಗೆ ಮಾಹಿತಿಯನ್ನು ಉಚಿತವಾಗಿ ಕೊಡಬೇಕು. ಅಲ್ಲದೆ ತಡವಾಗಿ ಮಾಹಿತಿ ಕೊಟ್ಟದ್ದಕ್ಕೆ ಪ್ರತಿ ದಿವಸಕ್ಕೆ 250 ರೂಪಾಯಿಗೆ ದಂಡವನ್ನು ವಿಧಿಸಲಿಕ್ಕೆ ಮಾಹಿತಿ ಅಧಿಕಾರಿ ಮೇಲೆ ಮಾಹಿತಿ ಆಯೋಗಕ್ಕೆ ಅಧಿಕಾರ ಇದೆ. ಆ ದೃಷ್ಟಿಯಿಂದ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾವುದೇ ನಿರ್ಲಕ್ಷ್ಯವನ್ನು ಮಾಡದೆ RTI ರಿಜಿಸ್ಟರ್ನ ಮೇಂಟೈನ್ ಮಾಡಿ, ಸ್ವೀಕರಿಸಿದ ದಿನಾಂಕದಿಂದ ಅದನ್ನು ಕೌಂಟ್ ಮಾಡಿ ಹಣ ತುಂಬಲಿಕ್ಕೆ ಹೇಳಿ, ಹಣ ತುಂಬಿದ ನಂತರ ಅವರಿಗೆ 30 ದಿವಸದಲ್ಲಿ ಮಾಹಿತಿಯನ್ನು ತಯಾರು ಮಾಡೋದಷ್ಟೇ ಅಲ್ಲ, ಅದರ ಜೊತೆಗೆ ನಿಮ್ಮ ಕಚೇರಿಯಿಂದ ಡಿಸ್ಪ್ಯಾಚ್ ಆಗುವಂಥದ್ದನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಮಾಹಿತಿ ಅಧಿಕಾರಿ ಮೇಲಿದೆ. ಹೀಗೆ ಕಲಂ 7 ಪ್ರಕಾರ ಸಾರ್ವಜನಿಕ ಮಾಹಿತಿಯ ಅಧಿಕಾರಿಯ ಜವಾಬ್ದಾರಿ ಇದೆ. ಹೀಗಾಗಿ ಸಾರ್ವಜನಿಕ ಮಾಹಿತಿಯ ಅಧಿಕಾರಿಯ ಕರ್ತವ್ಯ ಬಹಳ ಮುಖ್ಯ ಇದೆ ಅಂತ ಈ ಮೂಲಕ ನಾನು ಎಲ್ಲ ಅಧಿಕಾರಿಗಳಿಗೆ ತಿಳಿಯಬಯಸ್ತಾ ಇದ್ದೇನೆ.